ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಧರ್ಮಸ್ಥಳದಲ್ಲಿ ಮತ್ತೆ ಭಾರಿ ತಿರುಗುಬಾಣ. ಕಳೆದ 7 ದಿನಗಳಿಂದ ವಿಶೇಷ ತನಿಖಾ ತಂಡವು ಶೋಧ ನಡೆಸುತ್ತಿರುವ 13 ಶವ ಸಮಾಧಿ ಸ್ಥಳಗಳಲ್ಲಿ 11 ಸ್ಥಳದ ಒಂದು ತನಿಖೆ ಆರಂಭ ಆಗಿದೆ. ಈ ಸ್ಥಳದಲ್ಲಿ ಶಂಕಿತವಾಗಿ ಸೀರೆ ತುಣುಕುಗಳು ಹಾಗೂ ಅಸ್ಥಿಪಂಜರದ ತುಣುಕುಗಳು ಪತ್ತೆಯಾಗಿವೆ. ಸ್ಥಳದಲ್ಲಿಯೇ ಕುಣಿಯುವ ಒಂದು ಮಣ್ಣು ತಲೆ ಕೆಡಿಸುವಂತೆ ಮಾಡಿದ್ದು, ಪೊಲೀಸರು ತಕ್ಷಣವೇ ಒಂದು ಸ್ಥಳವನ್ನ ಸುತ್ತುವರಿದ್ರು. ಈ ಪತ್ತೆಗಳ ಹಿನ್ನೆಲೆಯಲ್ಲಿ ಹಿಂದೆ ಸಿಕ್ಕ ಪ್ಯಾನ್ ಕಾರ್ಡ್, ಎಟಿಎಂ ಕಾರ್ಡ್ ಇದೀಗ ಮೈಸೂರಿನ ಅನನ್ಯ ಭಟ್ ಎಂಬ ವೈದ್ಯಕೀಯ ವಿದ್ಯಾರ್ಥಿನಿಗೆ ಸೇರಿದವು ಅಂತ ಒಂದು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು SIT ತಂಡವು ಈಗಾಗಲೇ ಆವರಣದ ಮಣ್ಣಿನಲ್ಲಿ ಹೆಚ್ಚಿನ ಶೋಧ ಕಾರ್ಯಕ್ಕೆ GPR ಅರ್ಥಾತ್ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ ಅನ್ನ ಈ ಉಪಕರಣವನ್ನ ಬಳಸುವ ಒಂದು ಪ್ರಸ್ತಾವನೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ. ಈ ಶೋಧದ ಹಿಂದೆ 20 ವರ್ಷಗಳ ಹಿಂದಿನ ಒಂದು ನಿಗೂಢ ಕೊಲೆ ಸರಣಿಯ ಹಿನ್ನೆಲೆ ಇದೆ ಎಂಬ ಒಂದು ಅನುಮಾನ ಕೂಡ ಉಂಟಾಗಿದೆ. ಇದೀಗ ಹೊಸ ಸಾಕ್ಷಿಯೊಬ್ಬರು ಕೂಡ ಎದುರಾಗಿ ಬಂದಿದ್ದಾರೆ. ಜಯಂತ್ ಟಿ ಎಂಬ ಸಮಾಜ ಸೇವಕರು ತಮ್ಮದೇ ಕಣ್ಣಾರೆ ಒಂದು ಹುಡುಗಿಯನ್ನ ಜೀಪಿನಲ್ಲಿ ತರಲಾಗಿತ್ತು ಹಾಗೂ ನಂತರ ತಡರಾತ್ರಿ ಶವ ಸಮಾಧಿ ಮಾಡಲಾಯಿತು ಎಂಬ ಒಂದು ಕುತೂಹಲಕರ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆಗೆ ತೂಕ ನೀಡಲು ಅವರು ಸದ್ಯ ಪೊಲೀಸರ ಮುಂದೆ ಬರುವ ತಯಾರಿಯನ್ನ ಮಾಡಿದ್ದಾರೆ. ಇತ್ತ ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗಷ್ಟೇ ಮಾಧ್ಯಮಗಳಲ್ಲಿ ಈ ಪ್ರಕರಣವನ್ನ ಪ್ರಕಟಿಸುವಂತೆ ನಿರ್ಬಂಧಿತ ಆದೇಶವನ್ನ ರದ್ದುಗೊಳಿಸಿದ್ದು, ಈ ವಿಷಯವನ್ನ ಜನರ ಮುಂದೆ ತರುವ ಹಕ್ಕು ಪತ್ರಿಕೋದ್ಯಮಕ್ಕೆ ಮರಳಿ ನೀಡಿದೆ. ಈ ನಿರ್ಧಾರವು ಜನಮನ್ನಣೆಗೆ ಬಂದಿದ್ದು, ಮಾಧ್ಯಮಗಳ ಹಕ್ಕುಗಳ ಕುರಿತು ಹೊಸ ಚರ್ಚೆಗೆ ದಾರಿ ಮಾಡಿದೆ. ಧರ್ಮಸ್ಥಳದ ಅನೇಕ ಭಕ್ತರು ಈ ಬೆಳವಣಿಗೆಗೆ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ವೈದಿಕ ಪಂಡಿತರಾದ ಸೋಮಯಾಜಿ ಅವರು ಧರ್ಮಸ್ಥಳದ ಗೌರವವನ್ನ ಈ ರೀತಿಯ ಶಂಕಿತ ಆರೋಪಗಳಿಂದ ಹಾಳು ಮಾಡುವುದು ಅನ್ಯಾಯ ಅಂತ ತೀವ್ರವಾಗಿ ಹೇಳಿದ್ದಾರೆ. ಈ ಪೈಕಿ ಹಲವಾರು ಅಸ್ಥಿಪಂಜರಗಳು ಪ್ರಪಂಚದೊಂದಿಗೆ 13 ರಿಂದ 15 ವರ್ಷಗಳ ಹಿಂದಿನವೇ ಎಂದು ಶಂಕೆ ವ್ಯಕ್ತಪಡಿಸಲಾಗಿದೆ. ಕೆಲವು ಅಸ್ಥಿಪಂಜರಗಳೊಂದಿಗೆ ಸಿಕ್ಕಿರುವ ವಸ್ತುಗಳು ಗುರುತಿಸಲು ಸಹಕಾರಿಯಾಗಿದೆ. ಪ್ಯಾನ್ ಕಾರ್ಡ್, ಎಟಿಎಂ ಕಾರ್ಡ್, ಓಡಾಡಿದ ಹಳೆಯ ಚಪ್ಪಲಿ ಹಾಗೂ ಹಳೆಯ ಅಂಗಿ, ಆಲ್ ಆಫ್ ದೀಸ್ ಹ್ಯಾವ್ ಬಿಕಮ್ ದ ಪಜಲ್ ಪೀಸಸ್ ಆಫ್ ಎ ಲಾಂಗ್ ಬ್ಯೂರಿಡ್ ಸ್ಟೋರಿ. ಧರ್ಮಸ್ಥಳದ ಒಂದು ಮೂಲದಲ್ಲಿರುವ ವ್ಯಕ್ತಿ ಅವರ ಹೆಸರನ್ನು ಬಹಿರಂಗಪಡಿಸದಂತೆ ಕೇಳಿಕೊಂಡು, ಅದು ದೇವಾಲಯವಲ್ಲ, ಅದು ಒಂದು ರಹಸ್ಯ ಗುಹೆಯಂತೆ ಬಳಸಲಾಗಿತ್ತು ಅಂತ ಕೂಡ ಹೇಳಿದ್ದಾರೆ. ಇದನ್ನು SIT ಗಮನದಲ್ಲಿಟ್ಟುಕೊಂಡು ತನಿಖೆಯನ್ನ ಗಂಭೀರವಾಗಿ ಮುಂದುವರಿಸ್ತಾ ಇದೆ. ಇನ್ನುಳಿದ 2 ಶೋಧಿತ ಸ್ಥಳಗಳಲ್ಲಿ ಶೋಧ ಮುಂದುವರಿಸಿದಾಗ ಮತ್ತಷ್ಟು ಒಂದು ಪತ್ತೆಗಳು ಸಿಗಲು ಸಾಧ್ಯವ ಅಂತಾನೆ ಹೇಳಬಹುದು. ಇಂತಹ ಸಂದರ್ಭದಲ್ಲಿ ಅನನ್ಯ ಭಟ್ ಕುಟುಂಬದ ಒಂದು ವಕೀಲರು ಕೂಡ ಇದೇ ಅವಳ ಶವ ಸಮಾಧಿಯ ಒಂದು ಭಾಗವಾಗಿರಬಹುದು ಎಂಬ ಒಂದು ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಪ್ರತಿಯೊಬ್ಬರೂ ಹುಡುಕುತ್ತಿರುವ ಉತ್ತರಗಳು ಈ ಮಣ್ಣಿನೊಳಗೆ ಮಾತ್ರವಲ್ಲ, ಆದರೆ ಈ ಊರಿನ ಮೌನದಲ್ಲೂ ಇವೆ ಎಂದು ಎಲ್ಲರೂ ಎಚ್ಚರಿಸಿದ್ದಾರೆ. ಇವತ್ತಿನ ಸ್ಥಿತಿಗತಿಯಂತೆ ಈ ಪ್ರಕರಣವು ಕೇವಲ ಧರ್ಮಸ್ಥಳವಲ್ಲ, ಕರ್ನಾಟಕದ ಚರಿತ್ರೆಯಲ್ಲೇ ನಿಜತೆಗೆ ಬೆಳಕು ಹಾಕುವ ಒಂದು ಅತಿದೊಡ್ಡ ಶೋಧನೆ ಆಗಲಿದೆ. ಮುಂದಿನ ದಿನಗಳಲ್ಲಿ ಉಳಿದ ಸ್ಥಳಗಳಲ್ಲಿ ಶೋಧ ಕಾರ್ಯ ಪೂರ್ಣಗೊಂಡ ಬಳಿಕ DNA ಪರೀಕ್ಷೆಗಳು, ಮಣ್ಣಿನ ವಿಕಿರಣೀಕರಣ, ಈ ಪರೀಕ್ಷೆಗಳು ಹಾಗೂ ಹೊಸ ಸಾಕ್ಷಿಗಳ ಮೇಲ್ಮನವಿ ನಡೆಯಲಿದೆ. ಈ ಎಲ್ಲ ಬೆಳವಣಿಗೆಗಳು ಕಾನೂನು ಪ್ರಕ್ರಿಯೆಯ ಮುಖಾಮುಖಿ ಆಗಬೇಕು. ಸರ್ಕಾರ ಈಗಾಗಲೇ ಹೆಚ್ಚಿನ ಅಧಿಕಾರಿಗಳನ್ನ ಈ ತನಿಖೆಗೆ ನಿಯೋಜಿಸಿದ್ದು, ಜನತೆಯಲ್ಲಿ ಆತಂಕವೂ ಉಂಟಾಗಿದೆ. ನಾವು ದೇವರ ಮೇಲೆ ನಂಬಿದ್ದೆವು, ಆದರೆ ಇವೆಲ್ಲ ಕಂಡು ದೇವರು ನೆನೆಸಿಕೊಳ್ಳಲೇಬೇಕಾಗಿದೆ ಎಂಬಂತಾದ ಭಾವನಾತ್ಮಕ ಒಂದು ಜನಸಾಮಾನ್ಯರಲ್ಲಿ ವ್ಯಕ್ತವಾಗಿದೆ. ಆದರೆ ಸತ್ಯ ಯಾವಾಗಲೂ ಬಹಿರಂಗವಾಗೋದಂತೂ ನಿಶ್ಚಿತ. ಧರ್ಮಸ್ಥಳದ ಈ ಉಲ್ಬಣವು ಈಗ ನಿಜಕ್ಕೂ ಸತ್ಯ ಶೋಧನೆಗೆ ದಾರಿ ಮಾಡುತ್ತಾ ಇದೆ. ನಾವು ಇನ್ನೂ ಕಾಯಬೇಕಾಗಿದೆ. ಮುಂದೆ ಏನಾಗಲಿದೆ ಎಂಬುದನ್ನು ನೋಡಿ ತಿಳಿಯಬೇಕಾಗಿದೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ಹೇಳಿ.
ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ, ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444